ನಾವು ನಿನ್ನೆ ಪರ್ವತಗಳನ್ನ ನೋಡ್ತಾ ಇದ್ದೆವು. ಕಾರಾಕೋರಂ ರೇಂಜ್ ಇದು, ಕಾರಾಕೋರಂ ಪರ್ವತಗಳು. ಈ ಕಾರಾಕೋರಂ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ K2. ಜಾಸ್ಕರ್ ರೇಂಜ್ ಇದು ಜಾಸ್ಕರ್ ಪರ್ವತಗಳು. ನಂದಾದೇವಿ ನಾವು ನಿನ್ನೆ ನೋಡಿದ್ದೆವು. ಧವಳಗಿರಿ, ಮೌಂಟ್ ಕೈಲಾಸ, ಅನ್ನಪೂರ್ಣ, ಮಾನಸ, ಮಾಕಲು, ಮೌಂಟ್ ಎವರೆಸ್ಟ್ ಇಲ್ಲಿದೆ ನೋಡಿ. ಕಾಂಚನಜುಂಗ ಇಲ್ಲಿದೆ. ನಾಮ್ಚಾ ಬರುವ ಅಂತ ಹೇಳಿದ ನೆನಪಿದೆಯಾ? ನಂಗ ಪರ್ವತದಿಂದ ನಾಮ್ಚಾ ಬರುವುದವರೆಗೆ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿವರೆಗೆ ಹಂಚಿಕೆಯಾಗ್ಯಾವ ಅಂದ್ರ ಸಿಂಧೂ ನದಿ ಕಣಿವೆಯಿಂದ ಬ್ರಹ್ಮಪುತ್ರ ನದಿ ಕಣಿವೆವರೆಗೆ, ಅಂದ್ರ ಇಲ್ಲಿಂದ ಇಲ್ಲಿವರೆಗೆ ಅಂತ ಅರ್ಥ. ನಾಮ್ಚಾ ಬರುವದಿಂದ ನಂಗ ಪರ್ವತದವರೆಗೆ, ನಂಗ ಪರ್ವತದಿಂದ ನಾಮ್ಚಾ ಬರುವ. ಹಿಮಾಲಯ ಪರ್ವತಗಳು ನೋಡಲು ಯಾವ ಆಕಾರದಲ್ಲಿ ಇದಾವೆ ಅಂದ್ರೆ ಎಸ್ ಆಕಾರದಲ್ಲಿ ಕಂಡು ಬರ್ತವೆ. ಎಸ್ ಆಕಾರದಲ್ಲಿ ಹಿಮಾಲಯ ಪರ್ವತಗಳು ನೋಡಲು ಎಸ್ ಆಕಾರದಲ್ಲಿದ್ದು ಇವುಗಳನ್ನು 3 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ. ಮಹಾ ಹಿಮಾಲಯವನ್ನು ಹಿಮಾದ್ರಿ, ಮಧ್ಯ ಹಿಮಾಲಯವನ್ನು ಹಿಮಾಚಲ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು. ಪಾದ ಬೆಟ್ಟಗಳಂದ್ರು ಒಂದೇ, ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ. ಪಾದ ಬೆಟ್ಟಗಳಿಗಿರುವ ಇನ್ನೊಂದು ಹೆಸರೇ ಶಿವಾಲಿಕ್ ಬೆಟ್ಟಗಳು. ಇನ್ನು ಈಶಾನ್ಯ ಬೆಟ್ಟಗಳಂತ ಬರ್ತವೆ. ಇವೆಲ್ಲ ಈಶಾನ್ಯ ಬೆಟ್ಟಗಳಿವು. ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರೀತಾರೆ. 7 ರಾಜ್ಯ, 6 ರಾಜ್ಯ, 8 ರಾಜ್ಯ, 10 ರಾಜ್ಯ. ಈಶಾನ್ಯ ರಾಜ್ಯಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ? ಈಶಾನ್ಯ ಬೆಟ್ಟಗಳು ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ ಅಂದ್ರ there are 7 sister states. ಸಪ್ತ ಸಹೋದರಿ ರಾಜ್ಯಗಳು ಅಂತ ಕರಿತೀವಿ. ಆ ಸಪ್ತ ಸಹೋದರಿ ರಾಜ್ಯಗಳು ಯಾವಂದ್ರ 1 ಅರುಣಾಚಲ ಪ್ರದೇಶ, 2 ನಾಗಾಲ್ಯಾಂಡ್, 3 ಮಣಿಪುರ, 4 ಮಿಜೋರಾಂ, 5 ಮೇಘಾಲಯ, 6 ಅಸ್ಸಾಂ, ಇನ್ನೊಂದು ಯಾವುದು ನೆಕ್ಸ್ಟ್ ತ್ರಿಪುರ. ಈ 7 ರಾಜ್ಯಗಳಲ್ಲಿ ಇವುಗಳನ್ನೇ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರೀತಾರೆ, ಸಪ್ತ ಸಹೋದರಿಯ ರಾಜ್ಯಗಳು. ಹೌದು, ಮತ್ತೆ ಅವಸರದಾಗ ಎಣಸಾಗ ಒಂದು ಮಿಸ್ ಆದ್ರೆ ಏನ್ ಮಾಡ್ಬೇಕು? ಅರುಣಾಚಲ ಪ್ರದೇಶದಲ್ಲಿ ಏನಂತ ಕರೀತಾರೆ ಇವಕ್ಕೆ? ಮಿಸೈಲ್ಸ್ ಪಟ್ಕಾಯಿ ಬೂಮ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಭೂಮ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ. ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು. ಮಣಿಪುರದಲ್ಲಿ ಮಣಿ ಬೆಟ್ಟಗಳು. ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು. ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು. ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು. ಅಸ್ಸಾಂ ರಾಜ್ಯದಲ್ಲಿ ಬರೈಲ್ ಬೆಟ್ಟಗಳು. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು, ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು, ಅಸ್ಸಾಂ ರಾಜ್ಯದಲ್ಲಿ ಬರೈಲ್ ಬೆಟ್ಟಗಳು ಅಂತ ಹೇಳಿ 7 ರಾಜ್ಯಗಳಲ್ಲಿ ಇವುಗಳನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಈ ಬೆಟ್ಟಗಳನ್ನ ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರದಲ್ಲಿ ತ್ರಿಪುರಾ ಬೆಟ್ಟಗಳು, ಮಿಜೋರಾಮದಲ್ಲಿ ಮೇಘಾಲಯದಲ್ಲಿ ಶಿಲ್ಲಾಂಗ್ ಬೆಟ್ಟಗಳು. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ? ಎಕ್ಸಲೆಂಟ್. ಮೇಘಾಲಯದಲ್ಲಿ ಕಂಡುಬರುವ ಶಿಲ್ಲಾಂಗ್ ಬೆಟ್ಟಗಳದವಲ್ಲ,
ಈ ಮೇಘಾಲಯದಲ್ಲಿ ಕಂಡು ಬರುವ ಶಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ ನೋಡಿ. ಬಹಳ ಸರಿ ರಿಪಿಟೇಷನ್ ಆಗಿರುವಂತ ಪ್ರಶ್ನೆ ಇದು. ಮೇಘಾಲಯದಲ್ಲಿ ಕಂಡು ಬರುವ ಶಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರೆ. ಪೂರ್ವದ ಸ್ಕಾಟ್ಲ್ಯಾಂಡ್. ಯಾಕಂದ್ರೆ ಅಲ್ಲಿ ಹೈಯೆಸ್ಟ್ ಗಾರೋ ಮತ್ತು ಕಾಶಿ ಬೆಟ್ಟಗಳು ಕಂಡು ಬರ್ತವೆ. ಗಾರೋ ಕಾಶಿ ಬೆಟ್ಟಗಳು ಕಂಡು ಬರುವುದರಿಂದ ಆ ಹೆಸರಿನಿಂದ ಕರೀತಾರೆ. ಈ ಅರುಣಾಚಲ ಪ್ರದೇಶದ ಪಟ್ಕಾಯಿ, ಅರುಣಾಚಲ ಪ್ರದೇಶ ಎಷ್ಟು ರಾಜ್ಯಗಳೊಂದಿಗೆ ಎಷ್ಟು ದೇಶಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡದು? ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? 2 ದೇಶಗಳು, 3 ದೇಶಗಳು, 4 ದೇಶಗಳು, 5 ದೇಶಗಳು. ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡದು? ಸುಮಾರು 3 ದೇಶಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ನೋಡಿ. 3 ದೇಶಗಳು. ಆ 3 ದೇಶಗಳು ಯಾವಂದ್ರ, ಒಂದು ಚೀನಾ ದೇಶ, ಮಯನ್ಮಾರ್ ದೇಶ, ಭೂತಾನ್ ದೇಶ. ಭೂತಾನ, ಮಯನ್ಮಾರ, ಚೀನಾ ಈ 3 ದೇಶಗಳೊಂದಿಗೆ ಗಡಿ ಹಂಚಿಕೊಂಡಂತ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವುದು? ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ. ಎಕ್ಸಲೆಂಟ್ ಶಕಿಲ್ ಅವರೇ. ಅಪಟಾಮಿ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ನೋಡಿ. ಅಪಟಾಮಿ. ಅಪಟಾಮಿ ಎಂಬ ಬುಡಕಟ್ಟು ಜನಾಂಗ ಈ ಪ್ರದೇಶದಲ್ಲಿ ಕಂಡು ಬರ್ತಾರೆ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಎಕ್ಸಲೆಂಟ್. ನಮದಪ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ ನೋಡಿ. ನಮದಪ್ ನ್ಯಾಷನಲ್ ಪಾರ್ಕ್. ನಮದಪ್ ಇದು 3 ತರದ ವಾಯುಗುಣ ಹೊಂದಿರುವಂತ ರಾಷ್ಟ್ರೀಯ ಉದ್ಯಾನವನ. ಇದು 3 ತರದ ವಾಯುಗುಣವನ್ನು ಹೊಂದಿದ್ದು ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಅರುಣಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ರಾಜ್ಯ ಹಬ್ಬವನ್ನು ಘೋಷಣೆ ಮಾಡ್ಯಾರ. ಅರುಣಾಚಲ ಪ್ರದೇಶದಲ್ಲಿ ಘೋಷಣೆ ಮಾಡಿದ ರಾಜ್ಯ ಹಬ್ಬದ ಹೆಸರೇನು? ಎಕ್ಸಲೆಂಟ್. ಹಾರ್ನ್ಬಿಲ್ ಅನ್ನುವಂತ ಒಂದು ಉತ್ಸವ. ಸಾಂಪ್ರದಾಯಿಕವಾಗಿ ಹಾರ್ನ್ಬಿಲ್ ಉತ್ಸವ ಆಚರಣೆ ಮಾಡೋದು ನಾಳೆ, ಆದ್ರೆ ರಾಜ್ಯ ಹಬ್ಬ ಅಂತೇಳಿ ಘೋಷಣೆ ಮಾಡ್ಕೊಂಡದು ಹಾರ್ನ್ಬಿಲ್. ಒಂದು ವಿಶಿಷ್ಟವಾಗಿರುವಂತ ರಾಜ್ಯ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿರುವಂತ ರಾಜ್ಯ ಇದು. ಜನಸಾಂದ್ರತೆ ಎಷ್ಟಿದೆ ಅಂದ್ರೆ 17 ಇದೆ ನೋಡಿ ಬರೀ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಯಾವುದು? ಹೈಯೆಸ್ಟ್ ಜನಸಾಂದ್ರತೆ ಹೊಂದಿದ ರಾಜ್ಯ? ಎಕ್ಸಲೆಂಟ್. ಬಿಹಾರ್ ರಾಜ್ಯ ಇದೆ ನೋಡಿ. ಬಿಹಾರ್ ರಾಜ್ಯ ಇದೆಯಲ್ಲ, ಇದು 1102 ಜನಸಾಂದ್ರತೆ ಹೊಂದಿದ್ದು. ಬಿಹಾರ್ ರಾಜ್ಯ 1102 ಜನಸಾಂದ್ರತೆ ಹೊಂದಿದ್ರೆ ಅತ್ಯಂತ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಜ್ಯ ಅಂದ್ರೆ ಅರುಣಾಚಲ ಪ್ರದೇಶ. ಇದು ಬರೀ 17 ಇದೆ ನೋಡಿ, 17 ಜನಸಾಂದ್ರತೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ? ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನೋಡಿ, ಹೈಯೆಸ್ಟ್ ಜನಸಾಂದ್ರತೆ ಹೊಂದಿದ್ದು ಬೆಂಗಳೂರು. ಆದರೆ ಕಡಿಮೆ ಜನಸಾಂದ್ರತೆ ಹೊಂದಿದ್ದು ಕೊಡಗು. ಯಾಕಂದ್ರೆ ಕೊಡಗುದಲ್ಲಿ ಮೂಲಭೂತ ಸೌಕರ್ಯಗಳ ಪ್ರಮಾಣ ಕಡಿಮೆ ಇದಾವೆ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳು ಜಾಸ್ತಿ ಇದಾವಂತ ಅಲ್ಲಿ ಜನಸಾಂದ್ರತೆ ಪ್ರಮಾಣ ಜಾಸ್ತಿ ಇರ್ತದ. ಇನ್ನ ನಾಗಾಲ್ಯಾಂಡ್ ಬಂದ್ಬಿಟ್ಟು, ನಾಗಾಲ್ಯಾಂಡದಲ್ಲಿ ನಾಗಾಲ್ಯಾಂಡದ ಬೆಟ್ಟಗಳನ್ನ ನಾಗಾ ಬೆಟ್ಟಗಳು ಅಂತ ಕರೀತಾರೆ.
ನಾಗಾ ಬೆಟ್ಟಗಳು. ಇಲ್ಲಿ ಒಂದು ಎತ್ತರವಾದ ಶಿಖರ ಇದೆ ಗೊತ್ತಾ, ಸಾರಾಮತಿ ಅಂತ ಒಂದು ಶಿಖರ ಇದೆ. 3820 ಮೀಟರ್ ಎತ್ತರವಾಗಿದೆ. 3820 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ. ಈಶಾನ್ಯ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದ್ರ ಸಾರಾಮತಿ ಎಂಬ ಶಿಖರ. ಇದು 3820 ಮೀಟರ್ ಎತ್ತರವಾಗಿದ್ದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ನಾಗಾಲ್ಯಾಂಡದಲ್ಲಿ ಕಂಡು ಬರ್ತದೆ. ನಾಗಾಲ್ಯಾಂಡದ ನಾಗಾ ಬೆಟ್ಟಗಳು. ನಾಗಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಸಾರಾಮತಿ. ಇದು 3820 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಸಾರಾಮತಿ. ನಾಗಾಲ್ಯಾಂಡದಲ್ಲಿ ಕಂಡು ಬರುವಂತ ಒಂದು ವಿಶಿಷ್ಟವಾದ ಬುಡಕಟ್ಟು ಜನಾಂಗ ಯಾವ್ದಂದ್ರ ಹಂಗಾಮಿ ನಾಗ ಎಂಬ ಜನಾಂಗ ಕಂಡು ಬರ್ತದೆ. ಹಂಗಾಮಿ ನಾಗ. ನಾಗಾಲ್ಯಾಂಡದಲ್ಲಿ ಹಂಗಾಮಿ ನಾಗ ಎಂಬ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಇತ್ತೀಚೆಗೆ ಒಂದು ಬುಡಕಟ್ಟು ಜನಾಂಗದ ಮೇಲೆ ಮಿಲಿಟರಿ ಕಾರ್ಯಾಚರಣೆ ಇತ್ತು ಗೊತ್ತಾ? ಎಸ್, ಕೊನ್ಯಾಕೋ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ. ಎಕ್ಸಲೆಂಟ್. ಕೊನ್ಯಾಕೋ ಎಂಬ ಬುಡಕಟ್ಟು ಜನಾಂಗ. ಕೊನ್ಯಾಕೋ. ಕೊನ್ಯಾಕೋ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ನಾಗಾಲ್ಯಾಂಡದಲ್ಲಿ ಕಂಡು ಬರ್ತಾರೆ. ನಾಗಾಲ್ಯಾಂಡ ಒಂದು ವಿಶಿಷ್ಟವಾಗಿರುವಂತ ರಾಜ್ಯ. ಇಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರ ಸಾರಾಮತಿ ಅಂತೇಳಿ ಗುರುತಿಸ್ತೀವಿ. ಸಾರಾಮತಿ. ಇನ್ನು ಮಣಿಪುರ ರಾಜ್ಯವನ್ನು ತೆಗೆದುಕೊಂಡಾಗ ಮಣಿಪುರ ರಾಜ್ಯದಲ್ಲಿ ಕಂಡು ಬರುವ ಬೆಟ್ಟಗಳನ್ನು ಮಣಿ ಬೆಟ್ಟಗಳು ಅಂತ ಕರೀತಾರೆ. ಮಣಿ ಬೆಟ್ಟಗಳು. ಮಣಿಪುರ ರಾಜ್ಯದ ಮಣಿ ಬೆಟ್ಟಗಳಲ್ಲಿ ಒಂದು ಆಳವಾಗಿರುವಂತ ಕಂದರ ಇದೆ. ಆಳವಾದ ಕಂದರದಲ್ಲಿ ಒಂದು ಸರೋವರ ಇದೆ. ಆ ಸರೋವರ ಯಾವ್ದಂದ್ರೆ ಲೋಕಟೆಕ್ ಸರೋವರ. ನೋಡಿ, ಈ ಲೋಕಟೆಕ್ ಸರೋವರವನ್ನ ಭಾರತದ ತೇಲಾಡುವ ಸರೋವರ ಅಂತ ಕರೀತಾರೆ. ಯಾವ ಸರೋವರವನ್ನು ಭಾರತದ ತೇಲಾಡುವ ಸರೋವರ ಎನ್ನುವರೆಂದ್ರೆ ಲೋಕಟೆಕ್ ಸರೋವರ. ಲೋಕಟೆಕ್ ಸರೋವರದ ಮೇಲ್ಭಾಗದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಗೊತ್ತಾ? ಲೋಕಟೆಕ್ ಸರೋವರದ ಮೇಲ್ಭಾಗದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಯಾವ್ದಂದ್ರ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಲಂಜಿಯೋ. ಈ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನವನ್ನ ಭಾರತ ದೇಶದಲ್ಲಿ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ. ಎಕ್ಸಲೆಂಟ್. ಇಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾದ ಹುಲ್ಲುಗಾವಲು ಯಾವ್ದಂದ್ರ ಪುಮುದಿಸ್ ಅನ್ನುವಂತ ಹುಲ್ಲುಗಾವಲು ಕಂಡು ಬರ್ತದೆ. ಪುಮದಿಸ್ ಎಂಬ ಹುಲ್ಲುಗಾವಲು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಂದ್ರ ಮಣಿಪುರ ರಾಜ್ಯದ ಲೋಕಟೆಕ್ ರಾಷ್ಟ್ರೀಯ ಉದ್ಯಾನವನ. ಈ ಲೋಕಟೆಕ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಿಬುಲ್ ಲಂಜಿಯೋ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ಕಿಬುಲ್ ಲಂಜಿಯೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾಗಿರುವಂತ ಒಂದು ಹುಲ್ಲುಗಾವಲು ಯಾವ್ದಂದ್ರ ಪುಮದಿಸ್ ಎಂಬ ಹುಲ್ಲುಗಾವಲು ಫೇಮಸ್ ಇದೆ. ಇಲ್ಲಿ ಮಣಿಪುರ ರಾಜ್ಯದಲ್ಲಿ ಕಂಡು ಬರುವ ಬೆಟ್ಟಗಳೇ ಮಣಿ ಬೆಟ್ಟಗಳು. ಆ ಮಣಿಪುರ ರಾಜ್ಯದ ಮಣಿ ಬೆಟ್ಟಗಳಲ್ಲಿ ಲೋಕಟೆಕ್ ಅನ್ನುವಂತ ರಾಷ್ಟ್ರೀಯ ಸರೋವರ ಇದೆ. ಲೋಕಟೆಕ್ ಸರೋವರ ಇಡೀ ಪ್ರಪಂಚದಲ್ಲಿ ತೇಲಾಡುವ ಸರೋವರ ಅಂತ ಹೇಳಿ ಗುರುತಿಸ್ತೀವಿ. ಲೋಕಟೆಕ್ ಸರೋವರ ಇದೆಯಲ್ಲ ಪ್ರಪಂಚದಲ್ಲಿ ತೇಲಾಡುವ ಸರೋವರ.
ಮಿಜೋರಾಮದಲ್ಲಿ ಕಂಡುಬರುವ ಬೆಟ್ಟಗಳನ್ನು ಮಿಜೋ ಬೆಟ್ಟಗಳು ಅಂತ ಕರೀತಾರೆ. ಮಿಜೋ ಬೆಟ್ಟಗಳು. ಹಾಗಾದ್ರೆ ಇಲ್ಲಿ ಕಂಡುಬರುವ ಒಂದು ಪರ್ವತ ಇದೆ. ಯಾವ ಪರ್ವತ ಇದೆ ಹೇಳಿ? ಮಿಜೋರಾಮದಲ್ಲಿ ಕಂಡುಬರುವ ಪರ್ವತದ ಹೆಸರೇನು? ಎಕ್ಸಲೆಂಟ್. ಬ್ಲೂ ಮೌಂಟೇನ್ ಅಂತ ಕರೀತಾರೆ. ಬ್ಲೂ ಮೌಂಟೇನ್. ಬ್ಲೂ ಮೌಂಟೇನ್. ಈ ಬ್ಲೂ ಮೌಂಟೇನ್ ಹೈಟ್ ಎಷ್ಟಿದೆ ಅಂದ್ರೆ 2157 ಮೀಟರ್ ಎತ್ತರವಾಗಿದೆ. 2157 ಮೀಟರ್ ಎತ್ತರವಾಗಿದ್ದು ಬ್ಲೂ ಮೌಂಟೇನ್ ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವಂತಹ 2ನೇ ಶಿಖರ ಇದು. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ 2ನೇ ಶಿಖರ ಯಾವ್ದಂದ್ರೆ ಬ್ಲೂ ಮೌಂಟೇನ್. 2157 ಮೀಟರ್ ಎತ್ತರವಾಗಿದೆ. ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರ ಮಿಜೋರಾಮದ ಮಿಜೋ ಬೆಟ್ಟಗಳಲ್ಲಿ ಕಂಡು ಬರುವಂತ ಒಂದು ಪ್ರಸಿದ್ಧವಾದಂತ ಪರ್ವತ. ಇದರ ಹೈಟ್ ಎಷ್ಟಿದೆ ಅಂದ್ರೆ 2157 ಮೀಟರ್ ಎತ್ತರವಾಗಿದ್ದು ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾಗಿರುವ 2ನೇ ಶಿಖರ ಅಂತ ಹೇಳಿ ಗುರುತಿಸ್ತೀವಿ, ಬ್ಲೂ ಮೌಂಟೇನ್. ತ್ರಿಪುರಾದಲ್ಲಿ ತ್ರಿಪುರಾ ಬೆಟ್ಟಗಳದಾವೆ, ಸಣ್ಣ ಪುಟ್ಟ ಬೆಟ್ಟಗಳು. ಇಲ್ಲಿ ಕಂಡುಬರುವ ಜನಾಂಗ ಯಾವಂದ್ರೆ ಚಕ್ಮ ಎಂಬ ಬುಡಕಟ್ಟು ಜನಾಂಗ ಫೇಮಸ್ ಇದೆ. ತ್ರಿಪುರಾದಲ್ಲಿ ಕಂಡುಬರುವ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವ್ದಂದ್ರ ಚಕ್ಮ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರ? ತ್ರಿಪುರಾದಲ್ಲಿ ಕಂಡು ಬರ್ತಾರೆ. ಇನ್ನು ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು ಫೇಮಸ್. ಈ ಸಿಲ್ಲಾಂಗ್ ಬೆಟ್ಟಗಳಲ್ಲಿ 2 ಪ್ರಮುಖವಾದಂತ ಪರ್ವತಗಳದಾವೆ. ಒಂದು ಗಾರೋ, ಇನ್ನೊಂದು ಕಾಶಿ. ಗಾರೋ, ಇನ್ನೊಂದು ಕಾಶಿ. ಈ ಗಾರೋ ಕಾಶಿ ಬೆಟ್ಟಗಳದಾವಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪರ್ವತಗಳಾಗಿವೆ. ಹೌದು. ಎಷ್ಟು ಮಳೆ ಆಗ್ತದೆ ಇಲ್ಲಿ ಅಂದ್ರೆ ಸರಿಸುಮಾರು 1141 ಸೆಂಟಿಮೀಟರ್ ಮಳೆ ಆಗ್ತದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸ್ಥಳ ಯಾವ್ದಂದ್ರೆ ಮೇಘಾಲಯದ ಮೋಸಿನ್ರಾಮ. ಈ ಮೇಘಾಲಯದ ಮೋಸಿನ್ರಾಮಕ್ಕೆ ಮಳೆ ಆಗಲು ಕಾರಣವಾಗಿರುವಂತ ಬೆಟ್ಟಗಳೇ ಗಾರೋ ಮತ್ತು ಕಾಶಿ ಬೆಟ್ಟಗಳು. 1141 ಸೆಂಟಿಮೀಟರ್ ಮಳೆಯಾಗುತ್ತದೆ. ಕಾರಣ ಇಲ್ಲಿ 2 ಮಾನ್ಸೂನ್ ಮಾರುತಗಳು ಸಂಧಿಸ್ತವೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಬಹುತೇಕ ಬಂಗಾಳ ಕೊಲ್ಲಿಯ ಶಾಖೆಯ 99% ಮಳೆ ಈ ಭಾಗಕ್ಕೆ ಆಗ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳ 99% ಗರಿಷ್ಠ ಪ್ರಮಾಣದ ಮಳೆ ಈ ಭಾಗದಲ್ಲಿ ಆಗೋದರಿಂದ ಸಹಜವಾಗಿನೇ ಇಲ್ಲಿ ಎಷ್ಟು ಮಳೆ ಆಗ್ತದಂದ್ರ 1141 ಸೆಂಟಿಮೀಟರ್ ಮಳೆ ಆಗ್ತದ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಬೆಟ್ಟಗಳು ಯಾವಂದ್ರ ಗಾರೋ ಕಾಶಿ ಬೆಟ್ಟಗಳು. ಸಿಲ್ಲಾಂಗ್ ಬೆಟ್ಟಗಳು, ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳಲ್ಲಿ ಗಾರೋ ಮತ್ತು ಕಾಶಿ ಬೆಟ್ಟಗಳಲ್ಲಿ ಸುಮಾರು 1141 ಸೆಂಟಿಮೀಟರ್ ಮಳೆಯಾಗುತ್ತದೆ. ಇಡೀ ಜಗತ್ತಿನಲ್ಲಿ ಗರಿಷ್ಠ ಮಳೆಯಾಗುವ ಸ್ಥಳ ಅಂದ್ರೆ ಮೇಘಾಲಯದ ಮೋಸಿನ್ರಾಮ. ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆಯಾಗುವ ಸ್ಥಳ ಯಾವುದು? ದಾಖಲೆ ಮಳೆಯಾಗಿದ್ದು ಹುಲಿಕಲ್. ಆದರೆ ಸದಾ ಗರಿಷ್ಠ ಪ್ರಮಾಣದಲ್ಲಿ ಮಳೆಯಾಗೋದಂದ್ರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ. ನೋಡಿ, ಶಿವಮೊಗ್ಗ ಜಿಲ್ಲೆ ಆಗುಂಬೆ ಇದೆಲ್ಲ ಯಾವಾಗಲೂ ಸದಾ ಮಳೆ ಆಗ್ತದ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ನಾಳೆ ಕ್ವಶನ್ ಕೇಳಬಹುದು, ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆಯಾಗುವ ಸ್ಥಳ ಯಾವ್ದಂತ ಕೇಳಬಹುದು. ಸ್ಕಾಟ್ಲ್ಯಾಂಡ್, ಪೂರ್ವದ ಸ್ಕಾಟ್ಲ್ಯಾಂಡ್. ಹಾಗಾದ್ರೆ ಕರ್ನಾಟಕ ರಾಜ್ಯದ ಯಾವ ಸ್ಥಳವನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ? ಎಕ್ಸಲೆಂಟ್. ಕೊಡಗು ಜಿಲ್ಲೆ ಇದೆಯಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಸ್ಕಾಟ್ಲ್ಯಾಂಡ್. ಯಾರವ ನೀವೇಕೆ ಬಿಗ್ ಬಾಸ್ ಹೋಗ್ಬಾರ್ದನೋ? ಯಾಕಪ್ಪ? ಬುಂದೇಲ ಮತ್ತು ಬಾಗೇಲುಕಂಡ ಪ್ರಸ್ಥಭೂಮಿ, ಮೈಸೂರು ಪ್ರಸ್ಥಭೂಮಿ.
ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾದ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಯಾವ ಪ್ರಸ್ಥಭೂಮಿಗೆ ಒದಗಿಸಲಾಗುತ್ತಿದೆ? ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾದ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಯಾವ ಪ್ರಸ್ಥಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗುತ್ತಿದೆ ಅಂದ್ರೆ ಬುಂದೇಲಖಂಡ ಹಾಗೂ ಬಾಗೇಲಖಂಡ ಪ್ರಸ್ಥಭೂಮಿಗಳು ನೋಡಿ. ಬುಂದೇಲಖಂಡ ಬಾಗೇಲಖಂಡ ಪ್ರಸ್ಥಭೂಮಿಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ಉದ್ದೇಶಕ್ಕಾಗಿ ಬೆಟ್ವಾ ಮತ್ತು ಕೇನ್ ನದಿಗಳನ್ನ ಒಂದುಗೂಡಿಸಲಾಗಿದೆ. ಇದು ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆ ಅಂತ ಕರಿತೀವಿ. ಅಟಲ್ ಬಿಹಾರ್ ವಾಜಪೇಯಿ ಅವರ ಕನಸು ಇದು. ಅಟಲ್ ಬಿಹಾರ್ ವಾಜಪೇಯಿ ಅವರ ಕನಸಿನಂತೆ ಈ ಬೆಟ್ವಾ ಮತ್ತು ಕೇನ್ ನದಿಗಳನ್ನು ಒಂದುಗೂಡಿಸಿ ಬುಂದೇಲಖಂಡ ಹಾಗೂ ಬಾಗೇಲಖಂಡ ಪ್ರಸ್ಥಭೂಮಿಗಳಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸುವಂತ ಒಂದು ಯಶಸ್ವಿಯಾಗಿರುವಂತ ನದಿ ಜೋಡಣೆ ಅಂತ ಹೇಳಿ ಕರಿತೀವಿ. ಇವೆಲ್ಲಿ ಕಂಡು ಬರ್ತಾವ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು ಎಂದು ಕರೆಯುತ್ತಾರೆ? ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು, ಪಾತ್ರೆ? ಸರಿಯಾದಂತ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನೋಡಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತ ದೇಶದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಹೇಳಿ ಕರೀತಾರೆ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ? ಗ್ರೀನ್ ಪ್ಲಾಟ್ಯೂ. ಯಾವ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ ಅಂತ ಕರೀತಾರೆ ಅಂದ್ರ ಮಾಳವ ಪ್ರಸ್ಥಭೂಮಿ. ಯಾಕಂದ್ರೆ ಇಲ್ಲಿ 11 ರಾಷ್ಟ್ರೀಯ ಉದ್ಯಾನವನಗಳದಾವೆ, 3 ಜೈವಿಕ ಸಂರಕ್ಷಣಾ ತಾಣಗಳದಾವೆ. 11 ರಾಷ್ಟ್ರೀಯ ಉದ್ಯಾನವನಗಳು, 3 ಜೈವಿಕ ಸಂರಕ್ಷಣಾ ತಾಣಗಳನ್ನು ಹೊಂದಿದ ಸಲುವಾಗಿ ಮಾಳವ ಪ್ರಸ್ಥಭೂಮಿಯನ್ನ ಭಾರತ ದೇಶದಲ್ಲಿ ಹಸಿರು ಪ್ರಸ್ಥಭೂಮಿ, ಮಾಳವ ಪ್ಲಾಟ್ಯೂ ಆಸ್ ನೋನ್ ಆಸ್ ಗ್ರೀನ್ ಪ್ಲಾಟ್ಯೂ. ಇಡೀ ಭಾರತ ದೇಶದಲ್ಲಿ ಇದನ್ನ ಗ್ರೀನ್ ಪ್ಲಾಟ್ಯೂ ಅಂತ ಹೇಳಿ ಕರೆಯಲ್ಪಡ್ತಾರೆ. ಯಾವ ಪ್ರಸ್ಥಭೂಮಿ ಅಂದ್ರ ಮಾಳವ ಪ್ರಸ್ಥಭೂಮಿ. ಹಾಗಾದ್ರೆ ಭಾರತ ದೇಶದ ವಜ್ರದ ನಿಕ್ಷೇಪವಾಗಿರುವಂತ ಪನ್ನಾ ಎಂಬ ವಜ್ರದ ನಿಕ್ಷೇಪ ಯಾವ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ? ಪನ್ನಾ ಎಂಬ ಒಂದು ವಜ್ರದ ಭೂಮಿ ಯಾವ ಒಂದು ಪ್ರಸ್ಥಭೂಮಿಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಮಾಳವ ಪ್ರಸ್ಥಭೂಮಿಯಲ್ಲಿ ಕಂಡು ಬರುತ್ತದೆ. ಹಿಮಾಲಯ ಪರ್ವತಗಳು ಹೆಂಗ್ ನಿರ್ಮಾಣಗೊಂಡವಂದ್ರ ಅವು ಮಡಿಕೆ ಪರ್ವತಗಳಾಗಿದ್ದಾವೆ. ಹಿಮಾಲಯ ಪರ್ವತಗಳು ಎಂಥ ಪರ್ವತಗಳಂದ್ರೆ ಮಡಿಕೆ ಪರ್ವತಗಳು. 2 ಭೂಫಲಕಗಳು ಒಂದಕ್ಕೊಂದು ಸರಿಯೋದರಿಂದ ಮಧ್ಯದಲ್ಲಿ ನಿರ್ಮಾಣಗೊಳ್ಳುವ ಪರ್ವತಗಳನ್ನ ಮಡಿಕೆ ಪರ್ವತಗಳು. ಈ ಮಡಿಕೆ ಪರ್ವತಗಳ ಬಗ್ಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪರ್ಫೆಕ್ಟ್ ಆಗಿ ಮಾಹಿತಿ ನೀಡಿದವರು ಯಾರಂದ್ರೆ WJ ಮೊರ್ಗಾನ್ ಅನ್ನುವಂತ ವ್ಯಕ್ತಿ. WJ ಮೊರ್ಗಾನ್ ಎಂಬ ವ್ಯಕ್ತಿ. ಹಾಗಾದ್ರೆ ಭೂಮಿಯ ಮೇಲೆ ಭೂಫಲಕಗಳು ಚಲಿಸುತ್ತವೆ ಅಂತ ಹೇಳಿದವರು ಯಾರು? ಫಸ್ಟ್ ಚಲಿಸ್ತಾವ ಅಂತ ಹೇಳಿದವರು ವಿಲಿಯಂ ಕ್ಯಾಂಟ್, ಆಲ್ಫ್ರೆಡ್ ವೆಗನರ್, WJ ಮೊರ್ಗಾನ್, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಭೂಮಿಯ ಮೇಲಿನ ಭೂಫಲಕಗಳು ಸರಿಯುತ್ತವೆ ಎಂದು ಮೊದಲ ಬಾರಿಗೆ ಹೇಳಿದವರು ಯಾರು? ಭೂಮಿಯ ಮೇಲೆ ಭೂಫಲಕಗಳು ಚಲಿಸುತ್ತವೆ ಎಂದು ಮೊದಲ ಬಾರಿಗೆ ಹೇಳಿದವರು ಯಾರು? ಭೂಫಲಕಗಳು ಚಲಿಸುತ್ತವೆ ಎಂದು ಮೊದಲ ಬಾರಿಗೆ ಹೇಳಿದವರು ಯಾರಂದ್ರ ಆಲ್ಫ್ರೆಡ್ ವೆಗನರ್ ನೋಡಿ. ಆಲ್ಫ್ರೆಡ್ ವೆಗನರ್ ಮಂಡಿಸಿದ ಸಿದ್ಧಾಂತ ಯಾವುದಂದ್ರ ಭೂಖಂಡಗಳ ಅಲೆತ ಸಿದ್ಧಾಂತ. ಅದು ಭೂಖಂಡಗಳ ಅಲೆತ ಸಿದ್ಧಾಂತ. ಭೂಖಂಡಗಳ ಅಲೆತ ಸಿದ್ಧಾಂತದಲ್ಲಿ ಆಲ್ಫ್ರೆಡ್ ವೆಗನರ್ ಏನ್ ಮಾಡ್ತಾರಂದ್ರೆ ಈ ಸಿದ್ಧಾಂತವನ್ನು ಮಂಡಿಸ್ತಾರೆ. ಪ್ಯಾಂಜಿಯಾ ಎಂಬ ಭೂಭಾಗ ಇತ್ತು, ಪ್ಯಾಂತಲಸ್ ಎಂಬ ನೀರಿತ್ತು, ತೆಥಸ್ ಎಂಬ ಸಮುದ್ರ ನಿರ್ಮಾಣಗೊಂಡಿತ್ತು, ಉತ್ತರದಲ್ಲಿ ಲಾರೇಶಿಯಾ, ದಕ್ಷಿಣದಲ್ಲಿ ಗೋಂಡ್ವಾನ್. ನೆನಪಿದೆ? ಇದು ಹೇಳಿದ್ದು ಮಾಹಿತಿ ಹೇಳಿದ್ದೆ ಒಂದ್ಸರಿ, ನಾನು ಬಹಳ ಸರಿ ಹೇಳಿ ಅದನ್ನು ರಿಪೀಟ್ ಮಾಡಿದ್ದು.
ಯಾರನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಎನ್ನುವರು? ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ನೋಡಿ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಹಿಮಾಲಯ ಪರ್ವತಗಳನ್ನ ಅಲ್ಲಿಯ ವಿಶೇಷತೆ ಅನುಗುಣವಾಗಿ ಎಷ್ಟು ಭಾಗ ಮಾಡ್ತೀವಿ ಅಂದ್ರ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ಭಾಗ ಯಾವ್ದಂದ್ರ, ಒಂದು ಮಹಾ ಹಿಮಾಲಯ, 2 ಮಧ್ಯ ಹಿಮಾಲಯ, 3 ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನ ಹಿಮಾದ್ರಿ, ಮಧ್ಯ ಹಿಮಾಲಯವನ್ನ ಹಿಮಾಚಲ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು. ಮಹಾ ಹಿಮಾಲಯದಲ್ಲಿ ಮುಗಿಲು ಮುಟ್ಟು ಎತ್ತರವಾದ ಶಿಖರಗಳದಾವೆ. ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳದಾವೆ. ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳದಾವೆ. ಕೆಳ ಹಿಮಾಲಯ ಅಂದ್ರು ಒಂದೇ, ಕೆಳ ಹಿಮಾಲಯ ಅಂದ್ರು ಒಂದೇ. ಇದನ್ನೇನಂತ ಕರೀತಾರೆ ಗೊತ್ತಾ? ಪಾದ ಬೆಟ್ಟಗಳು ಅಂತ ಕರೀತಾರೆ. ಪಾದ ಬೆಟ್ಟಗಳು, ಪಾದ ಬೆಟ್ಟಗಳು, ಅಥವಾ ಇವುಗಳನ್ನ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಶಿವಾಲಿಕ್ ಬೆಟ್ಟಗಳು. ಈ ಶಿವಾಲಿಕ್ ಬೆಟ್ಟಗಳು ಅಥವಾ ಪಾದ ಬೆಟ್ಟಗಳು ಅಥವಾ ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳದಾವೆ. ಕಣಿವೆ ಮಾರ್ಗ ಅಂದ್ರೆ ಏನು? 2 ಪರ್ವತಗಳು ಇರ್ತವೆ. ಆ 2 ಪರ್ವತಗಳ ಮಧ್ಯದಲ್ಲಿ ಒಂದು ಇಕ್ಕಟ್ಟವಾಗಿರುವಂತ ಭೂಪ್ರದೇಶ ಇತ್ತಂದ್ರೆ ಕಣಿವೆ ಮಾರ್ಗ ಅಂತ ಕರೀತಾರೆ. ಕಣಿವೆ ಮಾರ್ಗ 2 ರಾಷ್ಟ್ರಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತದೆ. ಕನೆಕ್ಟ್ ಬಿಟ್ವೀನ್ 2 ಕಂಟ್ರಿ. ಅದು ರೋಡ್ ಮೂಲಕ ಆಗಿರಬಹುದು, ಅಥವಾ ಅದು ನದಿಯರ ನಮ್ಮ ಭಾರತ ದೇಶವನ್ನು ಪ್ರವೇಶ ಮಾಡಬಹುದು. ಕಣಿವೆ ಮಾರ್ಗ ಅಂತಂದ್ರೆ ಇಟ್ ಇಸ್ ಮೀನ್ಸ್ ಅದೊಂದು ನ್ಯಾರೋ ಪಾತ್ ಇರ್ತದೆ. ನ್ಯಾರೋ ಪಾತ್ ಅಂದ್ರೆ ಏನೋ ಒಂದು ಇಕ್ಕಟ್ಟವಾಗಿರುವಂತ ಪ್ರದೇಶ. ಇಕ್ಕಟ್ಟವಾಗಿರುವಂತ ಪ್ರದೇಶ, ಹೌದಲ್ಲ? ಯಾರವರು? ನೀವು ಪ್ರವೇಶ ಮಾಡ್ರನ್ನವರು. ನಾವಂತಲ್ಲಿ ಇಕ್ಕಟ್ಟವಾದ ಪ್ರದೇಶದಲ್ಲಿ ನಾವು ಪ್ರವೇಶ ಮಾಡಂಗಿಲ್ಲ. ನಾವದು ಪ್ರದೇಶ ಯಾವಾಗಲೂವಾದ ಕಣಿವೆ ಮಾರ್ಗಗಳು ತೆಗೆದುಕೊಂಡಾಗ ಕೆಳ ಹಿಮಾಲಯದಲ್ಲಿ ಈ ತರ ಕೆಳ ಹಿಮಾಲಯ ಇದೆ. ಆ ಕೆಳ ಹಿಮಾಲಯದ ಮೂಲಕ ಕಣಿವೆ ಮಾರ್ಗಗಳು ಭಾರತವನ್ನು ಪ್ರವೇಶ ಮಾಡ್ತವೆ. ಚುಂಕ್ 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 ಚುಂಕ್, ಈ ತರ ಕಣಿವೆ ಮಾರ್ಗಗಳು. ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ ಫೇಮಸ್. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಕಣಿವೆ ಮಾರ್ಗ ಯಾವ್ದಂದ್ರ ದಿಹಾಂಗ್ ಕಣಿವೆ ಮಾರ್ಗ. ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ ನೋಡಿ. ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ. ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಮಾರ್ಗ, ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ ಕಣಿವೆ ಮಾರ್ಗ. ಸಿಕ್ಕಿಂ ರಾಜ್ಯದಲ್ಲಿ ನಾಥುಲಾ ಕಣಿವೆ ಮಾರ್ಗ. ಇದೇ ಸಿಕ್ಕಿಂ ರಾಜ್ಯದಲ್ಲಿ ಇನ್ನೊಂದಿದೆ, ಜಿಲೇಫಲ ಕಣಿವೆ ಮಾರ್ಗ. ಸಿಕ್ಕಿಂ ರಾಜ್ಯದಲ್ಲಿ ಜಿಲೇಫಲ ಕಣಿವೆ ಮಾರ್ಗ. ಅರುಣಾಚಲ ಪ್ರದೇಶದಲ್ಲಿ ಆಯ್ತಾ. ಹಿಮಾಚಲ ಪ್ರದೇಶದಲ್ಲಿ ಸಿಪ್ಕಿಲಾ ಕಣಿವೆ ಮಾರ್ಗ. ಇನ್ನೊಂದು ದಿಬ್ಸಾ ಕಣಿವೆ ಮಾರ್ಗ. ಜಮ್ಮು ಕಾಶ್ಮೀರ ಮತ್ತು ಲಡಾಖದಲ್ಲಿ ಕುರುಡುಂಗಲಾ ಕಣಿವೆ ಮಾರ್ಗ, ಜೋಜಿಲಾ ಕಣಿವೆ ಮಾರ್ಗ, ಬುರ್ಜಿಲಾ ಕಣಿವೆ ಮಾರ್ಗ. ಬುರ್ಜಿಲಾ, ಜೋಜಿಲಾ, ಕುರುಡುಂಗಲಾ
ಹಿಮಾಚಲ ಪ್ರದೇಶದಲ್ಲಿ ದಿಪ್ಸಾ, ಸಿಪ್ಕಿಲಾ, ಸಿಕ್ಕಿಂ ರಾಜ್ಯದಲ್ಲಿ ಜಿಲೇಪಲ್ಲ, ನಾಥುಲಾ, ಅಸ್ಸಾಂ ರಾಜ್ಯದಲ್ಲಿ ಸುರ್ಮಾ, ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶವನ್ನ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ? ಎಕ್ಸಲೆಂಟ್. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶವನ್ನ ಸಟ್ಲೇಜ್ ನದಿ ಪ್ರವೇಶ ಮಾಡ್ತದೆ ನೋಡಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವ್ದಂದ್ರ ಸಟ್ಲೇಜ್ ನದಿ. ಸಿಪ್ಕಿಲಾ ಕಣಿವೆ ಮಾರ್ಗ. ಯಾವ ಕಣಿವೆ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ಎಕ್ಸಲೆಂಟ್. ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ, ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ರೈಟ್ ಆನ್ಸರ್ ನೋಡಿ. ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ. ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ. ಭಾರತ ಹಾಗೂ ಸಿಕ್ಕಿಂ ರಾಜ್ಯ ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ಕಣಿವೆ ಮಾರ್ಗ ಯಾವುದು? ಎಕ್ಸಲೆಂಟ್. ನಾಥುಲಾ ಕಣಿವೆ ಮಾರ್ಗ ನೋಡಿ. ನಾಥುಲಾ ಕಣಿವೆ ಮಾರ್ಗ ರೈಟ್ ಆನ್ಸರ್. ನಾಥುಲಾ ಕಣಿವೆ ಮಾರ್ಗ ಸರಿಯಾಗಿರುವಂತ ಉತ್ತರ. ಸೌಂಡ್ ಕೇಳಿಸ್ತಾ ಇದೆ ಚೆನ್ನಾಗಿ? ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅವರು. ವಿಜಯನಗರ, ಹಾಸನ, ಶಿವಮೊಗ್ಗ. ವಿಭೂತಿ ಗುಡ್ಡ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ವಿಭೂತಿ ಗುಡ್ಡ. ವಿಭೂತಿ ಗುಡ್ಡ ಎಂಬುದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬಿಸಿಲೆ ಕಾಡುಗಳು ನಮ್ಮ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಫೇಮಸ್? ಬಿಸಿಲೆ ಕಾಡುಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬಿಸಿಲೆ ಕಾಡುಗಳು ಕಾಡುಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಫೇಮಸ್. ಬಿಸಿಲೆ ಕಾಡುಗಳು ಯಾವ ಜಿಲ್ಲೆಯಲ್ಲಿ ಹಂಚಿಕೆಯಾಗಿವೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ. ಬಿಸಿಲೆ ಕಾಡುಗಳು, ಬಿಸಿಲೆ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ. ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತಾಳಗುಂದ ಶಾಸನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ತಾಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೋಡಿ. ತಾಳಗುಂದ ಅನ್ನುವಂತ ಒಂದು ಶಾಸನ ಯಾವ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದ ಶಾಸನ ಮತ್ತು ತಾಳಗುಂದ ಅನ್ನುವಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ಪ್ರಸಿದ್ಧವಾದ ದೇವಾಲಯ ಇದೆ, ಪ್ರಣವೇಶ್ವರ ದೇವಸ್ಥಾನ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣಗೊಂಡಂತ ಮೊಟ್ಟ ಮೊದಲ ದೇವಾಲಯ ಅಂದ್ರೆ ಅದು ಪ್ರಣವೇಶ್ವರ ದೇವಸ್ಥಾನ. ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಬಾಂಗ್ಲಾದೇಶ ಮತ್ತು ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯ ಯಾವುದು? ಬಾಂಗ್ಲಾದೇಶ, ಮಯನ್ಮಾರದೊಂದಿಗೆ
ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ಬೇಕು, ಆ ಕಡೆ ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಿರ್ಬೇಕು. ಬಾಂಗ್ಲಾ ಮತ್ತು ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಂತ ರಾಜ್ಯ ಯಾವಂದ್ರೆ ಮಿಜೋರಾಂ. ಮೇಘಾಲಯ ಹಂಚಿಕೊಂಡಿಲ್ಲ, ತ್ರಿಪುರಾ ಹಂಚಿಕೊಂಡಿಲ್ಲ, ಅಸ್ಸಾಂ ಹಂಚಿಕೊಂಡಿಲ್ಲ. ನೋಡಿ, ಮಿಜೋರಾಂ ರಾಜ್ಯ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ತ್ರಿಪುರಾ ಆ ಭಾಗದಲ್ಲಿ ಇದೆ. ಮೇಘಾಲಯ, ಅಸ್ಸಾಂ ರಾಜ್ಯಗಳು ಆ ಭಾಗದಲ್ಲಿ ಇದಾವೆ. ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಅವು. ಮಯನ್ಮಾರದೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯಗಳಂದ್ರೆ 4 ರಾಜ್ಯಗಳು: ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ. ಒಡಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ. ಆರ್ಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆರ್ಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆರ್ಮಕೊಂಡ ಶಿಖರ 1680 ಮೀಟರ್ ಎತ್ತರವಾಗಿದ್ದು, ಆರ್ಮಕೊಂಡ ಶಿಖರ ಯಾವ ರಾಜ್ಯದಲ್ಲಿ ಇದೆ ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಆಂಧ್ರ ಪ್ರದೇಶದಲ್ಲಿ ರಂಪಾ ಬೆಟ್ಟಗಳು ಅಂತ ಬರ್ತವೆ. ರಂಪಾ ಬೆಟ್ಟಗಳು, ರಂಪಾ ಬೆಟ್ಟ. ರಂಪಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವ್ದಂದ್ರೆ ಆರ್ಮಕೊಂಡ ಶಿಖರ. ರೈಟ್ ಆನ್ಸರ್. ರಂಪಾ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಆರ್ಮಕೊಂಡ ಶಿಖರ. ಅದು ಪೂರ್ವ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಅಂತ ಹೇಳಿ ಗುರುತಿಸ್ತೀವಿ. ರಂಪಾ ಬೆಟ್ಟದಲ್ಲಿ ಜಗತ್ ಪ್ರಸಿದ್ಧವಾದ ತಿರುಪತಿ ತಿಮ್ಮಪ್ಪನ ದೇವಾಲಯವಿದೆ. ವೆಂಕಟರಮಣ ಗೋವಿಂದ ಗೋವಿಂದ. ನಮಸ್ಕಾರ ಮಾಡ್ರಿ ಎಲ್ಲರೂ. ಸಿಮ್ಲಿಪಾಲ್ ಬೆಟ್ಟಗಳು ಭಾರತ ದೇಶದ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಕಿಯೋಂಜರ್ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು. ಕಿಯಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದ್ರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತವೆ. ಒಡಿಸ್ಸಾ ರಾಜ್ಯದಲ್ಲಿ 2 ಬೆಟ್ಟಗಳು, ಕಿಯಂಜರ ಬೆಟ್ಟಗಳು ಮತ್ತು ಸಿಮ್ಲಿಪಾಲ್ ಬೆಟ್ಟಗಳು. ರೈಟ್ ಆನ್ಸರ್. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು 2 ಹಂಚಿಕೆಯಾಗಿರುವಂತಹ ರಾಜ್ಯಗಳು ಯಾವುವು? ಆ ರಾಜ್ಯದಲ್ಲಿ ಪಶ್ಚಿಮ ಘಟ್ಟನು ಹಂಚಿಕೆಯಾಗಿರ್ಬೇಕು ಮತ್ತೆ ಪೂರ್ವ ಘಟ್ಟನು ಹಂಚಿಕೆಯಾಗಿರ್ಬೇಕು. ಪಶ್ಚಿಮ ಘಟ್ಟ ಹಾಗೂ ಪೂರ್ವ ಘಟ್ಟಗಳು 2 ಹಂಚಿಕೆಯಾಗಿರುವಂತಹ ರಾಜ್ಯಗಳು ಯಾವ ಅಂತಂದ್ರ ಸರಿಯಾದಂತ ಉತ್ತರ ಸಿಡಿ. ತಮಿಳುನಾಡಲ್ಲಿ ಹಂಚಿಕೆಯಾಗಿವೆ, ಆ ಕಡೆ ಕರ್ನಾಟಕ ರಾಜ್ಯದಲ್ಲಿ ಹಂಚಿಕೆಯಾಗಿವೆ. 2 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಉಲಾರ್ ಸರೋವರ, ದಾಲ್ ಸರೋವರ, ಶಶಿನಾಗ ಸರೋವರ, ಅನಂತನಾಗ ಸರೋವರ. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು? ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು? ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದಂದ್ರೆ ದಾಲ್ ಸರೋವರ. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ. ಭಾರತ ದೇಶದ 2ನೇ ಸಿಹಿನೀರಿನ ಅತಿ ದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಬದಲ್ ನೋಡು. ಭಾರತ ದೇಶದ ಅತಿ ದೊಡ್ಡ 2ನೇ ಸಿಹಿನೀರಿನ ಸರೋವರ ಯಾವುದಂದ್ರ
ದಾಲ್ ಸರೋವರ ರೈಟ್ ಆನ್ಸರ್. ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂದ್ರೆ ಉಲಾರ್ ಸರೋವರ. ಅತಿ ದೊಡ್ಡ ಎರಡನೇ ಸಿಹಿ ನೀರಿನ ಸರೋವರ ಅಂದ್ರ ದಾಲ್ ಸರೋವರ. ತುಂಗಭದ್ರಾ ನದಿ, ಕಾಳಿ ನದಿ, ನರ್ಮದಾ ನದಿ, ಕಾಂಗೋ ನದಿ. ಭೂಮಿಯನ್ನ ಎರಡು ಭಾಗ ಮಾಡುವಂತ ನದಿ ಯಾವುದು? ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನ ಇಬ್ಬಾಗ ಮಾಡುವ ನದಿ ಯಾವುದು? ಉತ್ತರಾರ್ಧಗೋಳ ಹಾಗೂ ದಕ್ಷಿಣಾರ್ಧಗೋಳವನ್ನು ಇಬ್ಬಾಗ ಮಾಡುವ ನದಿ ಯಾವುದಂದ್ರೆ ಕಾಂಗೋ ನದಿ. ನೋಡಿ, ಕಾಂಗೋ ನದಿ ಅಂದ್ರೂ ಒಂದೇ, ಜೈರೆ ನದಿ ಅಂದ್ರೂ ಒಂದೇ. ಸಮಭಾಜಕ ವೃತ್ತವನ್ನು ಎರಡು ಭಾಗಗಳನ್ನಾಗಿ ಮಾಡುವ ನದಿ ಯಾವುದು? ಸಮಭಾಜಕ ವೃತ್ತವನ್ನ ಎರಡು ಭಾಗಗಳನ್ನಾಗಿ ಮಾಡುವ ಅಥವಾ ಎರಡು ಬಾರಿ ಹಾದು ಹೋದ ನದಿ. ಸಮಭಾಜಕ ವೃತ್ತ ಕಾಂಗೋ ಅಂದ್ರೂ ಒಂದೇ, ಜೈರೆ ಅಂದ್ರೂ ಒಂದೇ. ಕಾಂಗೋ ನದಿಗಿರುವ ಇನ್ನೊಂದು ಹೆಸರೇ ಜೈರೆ ನದಿ ಅಂತೇಳಿ ಕರಿತೀವಿ. ಕಾಂಗೋ ನದಿಗಿರುವ ಇನ್ನೊಂದು ಹೆಸರೇ ಜೈರೆ ನದಿ. ಭಾರತ ಹಾಗೂ ನೇಪಾಳ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು? ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು? ಮಹಾಕಾಳಿ ಅನ್ನುವಂತ ನದಿ. ಈ ಮಹಾಕಾಳಿ ನದಿ ಏನ್ ಮಾಡ್ತಂದ್ರೆ ಭಾರತ ಮತ್ತು ನೇಪಾಳ ದೇಶಗಳ ಮಧ್ಯದಲ್ಲಿ ಒಂದು ವಿವಾದಾತ್ಮಕವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೇವೆ. ಮಹಾಕಾಳಿ. ತಿಸ್ತಾ ನದಿ, ಸಂಕೋಷ್ ನದಿ, ದಬ್ಬನ್ಸಿರಿ ನದಿ, ಬಾರ್ಕಾರ್ ನದಿ. ಈ ಕೆಳಗಿನ ಯಾವ ನದಿ ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ? ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ. ಯಾವ ನದಿ ಬ್ರಹ್ಮಪುತ್ರ ನದಿಯ ಉಪನದಿ ಅಲ್ಲ? ಬಾರ್ಕಾರ್ ನದಿ. ನೋಡಿ, ಬಾರ್ಕಾರ್ ನದಿ ಯಾವ ನದಿ ಉಪನದಿಯಾಗಿದೆ ಅಂತಂದ್ರೆ ಇದು ದಾಮೋದರ ನದಿಯ ಉಪನದಿಯಾಗಿದೆ. ಬಾರ್ಕಾರ್ ಎಂಬುದು ದಾಮೋದರ ನದಿಯ ಉಪನದಿಯಾಗಿದೆ. ತಿಲಯ ಮತ್ತು ಮೈತಾನ ಅಣೆಕಟ್ಟುಗಳು ಇದೇ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ, ಬಾರ್ಕಾರ್ ನದಿಗೆ, ಪಶ್ಚಿಮ ಬಂಗಾಳ. ಹಾಗಾದ್ರೆ ಭಾರತ ದೇಶದ ಮೊಟ್ಟ ಮೊದಲ ಯಶಸ್ವಿ ನದಿ ಜೋಡಣೆಯಾಗಿರುವ ಭಾರತ ದೇಶದ ಮೊದಲ ಅಣೆಕಟ್ಟಾಗಿರುವಂತ ಈ ಒಂದು ಯಾವ ರಾಜ್ಯಗಳ ಸಂಯುಕ್ತ ಯೋಜನೆ ಅದು? ಯಾವ ರಾಜ್ಯಗಳು? ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ರಾಜ್ಯ. ನೋಡಿ, ಜಾರ್ಖಂಡ್ ಹಾಗೂ ಪಶ್ಚಿಮ ಬಂಗಾಳಗಳ ಸಂಯುಕ್ತ ಯೋಜನೆ. ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರಾದಲ್ಲಿ ತ್ರಿಪುರಾ ಬೆಟ್ಟಗಳು, ಅಸ್ಸಾಂ ರಾಜ್ಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು, ಮೇಘಾಲಯದಲ್ಲಿ ಅಸ್ಸಾಮದಲ್ಲಿ ಬೆಟ್ಟಗಳು, ಮೇಘಾಲಯದಲ್ಲಿ ಸಿಲ್ಲಾಂಗ್ ಬೆಟ್ಟಗಳು. ಪಟ್ಕಾಯಿ ಬೂಮ್ ಬೆಟ್ಟಗಳು,
ಮಿಜೋ ಬೆಟ್ಟಗಳು, ಬರೈಲ್ ಬೆಟ್ಟಗಳು, ಸಿಲ್ಲಾಂಗ್ ಬೆಟ್ಟಗಳು. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ? ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ ಅಂದ್ರೆ ಸರಿಯಾದಂತ ಉತ್ತರ ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳು. ನೋಡಿ, ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳನ್ನ ಏನಂತ ಕರೀತಾರೆ ಅಂದ್ರ ಪೂರ್ವದ ಸ್ಕಾಟ್ಲೆಂಡ್ ಅಂತ ಕರೀತಾರೆ. ಪೂರ್ವದ ಸ್ಕಾಟ್ಲೆಂಡ್, ಮೇಘಾಲಯದಲ್ಲಿ ಕಂಡು ಬರುವ ಸಿಲ್ಲಾಂಗ್ ಬೆಟ್ಟಗಳು. ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತವೆ? ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುತ್ತವೆ? ಯಾವ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳದಾವ ಅಂದ್ರ ಅಸ್ಸಾಂ ರಾಜ್ಯದ ಬರೈಲ್ ಬೆಟ್ಟಗಳ. ನೋಡಿ, ಈ ಅಸ್ಸಾಂ ರಾಜ್ಯದ ಬರೈಲ್ ಬೆಟ್ಟಗಳಲ್ಲಿ ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರುತ್ತವೆ. ಕಾಜಿರಂಗ ಮತ್ತು ಮಾನಸ ಎಂಬ ರಾಷ್ಟ್ರೀಯ ಉದ್ಯಾನವನಗಳು ಈ ಒಂದು ಬೆಟ್ಟಗಳಲ್ಲಿ ಕಂಡು ಬರ್ತವೆ. ನಾವು ಕಳೆದ ಕ್ಲಾಸ್ನಲ್ಲಿ ಹಿಮಾಲಯ ಪರ್ವತಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಹಿಮಾಲಯ ಪರ್ವತಗಳು ಹೆಂಗ್ ನಿರ್ಮಾಣಗೊಂಡವಂದ್ರ ಅವು ಮಡಿಕೆ ಪರ್ವತಗಳಾಗಿದ್ದಾವೆ. ಹಿಮಾಲಯ ಪರ್ವತಗಳು ಎಂತ ಈಶಾನ್ಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಸುಂದರ್ ಲ್ಯಾಂಡ್, ಅರಾವಳಿ ಬೆಟ್ಟಗಳು. ಈ ಕೆಳಗಿನ ಯಾವ ಸ್ಥಳ ಭಾರತ ದೇಶದ ಹಾಟ್ ಅಲ್ಲ? ಈ ಕೆಳಗಿನ ಯಾವ ಭಾರತ ದೇಶದ ಹಾಟ್ ಸ್ಪಾಟ್ ಅಲ್ಲ? ಕೆಳಗಿನ ಯಾವ ಸ್ಥಳ ಭಾರತ ದೇಶ ಹಾಟ್ ಸ್ಪಾಟ್ ಅಲ್ಲ ಅಂದ್ರ ಸರಿಯಾದಂತ ಅರಾವಳಿ ಬೆಟ್ಟಗಳದಾವಲ್ಲ, ಅರಾವಳಿ ಬೆಟ್ಟಗಳು ಇದು ಭಾರತದ ಹಾಟ್ ಸ್ಪಾಟ್ ಅಲ್ಲ. ನಮ್ಮ ದೇಶದಲ್ಲಿ ಟೋಟಲ್ 4 ಹಾಟ್ ಸ್ಪಾಟ್ಗಳು, ಭಾರತ ದೇಶದಲ್ಲಿ 4 ಹಾಟ್ ಸ್ಪಾಟ್ಗಳದಾವೆ. ಒಂದು ಹಿಮಾಲಯ ಪರ್ವತಗಳು, ಈಶಾನ್ಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು. ಸುಂದರ್ ಲ್ಯಾಂಡ್ ಅಂದ್ರೆ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಒಳಗೊಂಡಿದ್ದೆ ಸುಂದರ್ ಲ್ಯಾಂಡ್ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದಲ್ಲಿ ವಿಶ್ವದಲ್ಲಿ 36 ಹಾಟ್ ಸ್ಪಾಟ್ಗಳಿದ್ದರೆ ಭಾರತ ದೇಶದಲ್ಲಿ 4 ಹಾಟ್ ಸ್ಪಾಟ್ಗಳದ. ಆ 4 ಹಾಟ್ ಸ್ಪಾಟ್ಗಳಲ್ಲಿ ಈಶಾನ್ಯ ಬೆಟ್ಟಗಳು, ಪಶ್ಚಿಮ ಘಟ್ಟಗಳು, ಸುಂದರ್ ಲ್ಯಾಂಡ್, ಅರಾವಳಿ ಬೆಟ್ಟಗಳು. ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವುವು? ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು, ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಪ್ರಪಂಚದ ಹಳೆಯದ ಮಡಿಕೆ ಪರ್ವತಗಳು ಯಾವಂದ್ರ ಅರಾವಳಿ ಬೆಟ್ಟಗಳು. ನೋಡಿ, ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವ? ಅರಾವಳಿ ಬೆಟ್ಟಗಳು. ಭಾರತ ದೇಶದ ರಾಷ್ಟ್ರೀಯ ಸರೋವರ ಎನಿಸಿಕೊಂಡಿರ್ತಕ್ಕಂಥ ನೌಕಿ ಲೇಕ್, ಭಾರತ ದೇಶದ ಅತ್ಯಂತ ಮತ್ತು ರಾಷ್ಟ್ರೀಯ ಸರೋವರ ಎನಿಸಿಕೊಂಡಂತ ನೌಕಿ ಲೇಕ್ ಯಾವ ಬೆಟ್ಟಗಳಲ್ಲಿ ಕಂಡು ಬರುತ್ತದೆ? ನೌಕಿ ಲೇಕ್ ಎಂಬುದು ಯಾವ ಬೆಟ್ಟಗಳು? ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಅರಾವಳಿ ಬೆಟ್ಟಗಳು ಜಗತ್ತಿನ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾದ ಅರಾವಳಿ ಬೆಟ್ಟಗಳಲ್ಲಿ ಭಾರತದ ರಾಷ್ಟ್ರೀಯ ಸರೋವರ ಎನಿಸಿಕೊಂಡಿರ್ತಕ್ಕಂಥ ನೌಕಿ ಲೇಕ್ ಎಲ್ಲಿದೆ ಅಂತಂದ್ರ ಅರಾವಳಿ ಬೆಟ್ಟಗಳಲ್ಲಿ ಕಾಣ್ತದೆ. ವೆರಿ ಇಂಪಾರ್ಟೆಂಟ್, ನೌಕಿ ಲೇಕ್. ಭಾರತ ದೇಶ ಬರ್ಮಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ಬೆಟ್ಟಗಳ ಮೂಲಕ. ಭಾರತ ದೇಶ ಬರ್ಮಾ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಈ ಬೆಟ್ಟಗಳ ಮೂಲಕ. ಈಶಾನ್ಯ ಬೆಟ್ಟಗಳು ನೋಡಿ, ಭಾರತ ಹಾಗೂ ಮಯನ್ಮಾರ್ ದೇಶಗಳ ಹಾಗೂ ಬರ್ಮಾ ದೇಶಗಳ ಮಧ್ಯದಲ್ಲಿ ಕಂಡು ಬರುವಂತ ಬೆಟ್ಟಗಳು ಈಶಾನ್ಯಗಳು.
ಈಶಾನ್ಯ ಬೆಟ್ಟಗಳನ್ನು ಏನಂತ ಕರೀತಾರಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರನ್ನು ಕರೀತಾರೆ. ಉದಾಹರಣೆ, ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು ಅಂತ ಕರೀತಾರೆ. ನಾಗಾಲಯದಲ್ಲಿ ನಾಗಾ ಬೆಟ್ಟಗಳು ಕರೀತಾರ. ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಂ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು,